ಮರ್ಯಾದೆ ಹೆಸರಿನಲ್ಲಿ ಗರ್ಭಿಣಿ ಕೊಲೆ ಖಂಡಿಸಿ ಜಯ ಕರ್ನಾಟಕ ದಲಿತ ಸಂಘಟನೆ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮರ್ಯಾದೆ ಹೆಸರಿನಲ್ಲಿ ಗರ್ಭಿಣಿ ಕೊಲೆ ಪ್ರಕರಣ ಖಂಡಿಸಿ ಜಯ ಕರ್ನಾಟಕ ಸಂಘಟನೆಯ ಮುಖಂಡರಾದ ಸುಧೀರ್ ಮುದೋಳ್ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಲಕ್ಷ್ಮಣ್ ದೊಡ್ಮನಿ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನ ನಡೆಸಿದರು. ಗರ್ಭಿಣಿ ಮಾನ್ಯ ಪಾಟೀಲ್ ಉರ್ಫ್ ಮಾನ್ಯ ವಿವೇಕಾನಂದ ದೊಡ್ಮನಿ ಇವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡಿ ನಮನವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಾರಾಯಣ್ ಮಾದರ್, ಎಚ್ ರಾಮಣ್ಣ, ನಿಂಗರಾಜ್ ಆದರ್ ಕಡ್ಡಿ, ಮಂಜುನಾಥ್ ಸುತ್ತಗಟ್ಟಿ, ವಿರೂಪಾಕ್ಷಯ್ಯ ಹುಗ್ಲಿಮಠ್, ಶರೀಫ್ ಅಮೀನ್ಬಾವಿ, ಚಂದ್ರು ಅಂಗಡಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ಬಹಳ ದುಃಖದ ಸಂಗತಿ. ಯಾಕಂದರೆ 21ನೇ ತಾರೀಕು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ ದಲಿತರ ಒಂದು ಮನೆ ಮೇಲೆ ಹಲ್ಲೆ ನಡೆಯುತ್ತದೆ. ಯಾಕಂದರೆ ವಿವೇಕಾನಂದ ದೊಡ್ಮನಿ ಅನ್ನೋ ದಲಿತ ಹುಡುಗ ಒಂದು ಗೌಡರ ಹುಡುಗಿ ಮಾನ್ಯ ಪಾಟೀಲ್ ಅನ್ನೋ ಹುಡುಗಿಯನ್ನು ಒಂದು 8 ತಿಂಗಳಿಂದ ಮದುವೆಯಾಗಿ ಆ ತಾಯಿಯನ್ನು ಹಾವೇರಿಯಲ್ಲಿ ಇಟ್ಕೊಂಡಿರ್ತಾನೆ. ಅವನು ಆ್ಯಕ್ಚುಲಿ ಮದುವೆಯಾಗೆಲ್ಲ ಅಲ್ಲೆಲ್ಲ ಹೊಡಿತಾರ ಆದಕ್ಕಂತ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಹೊಟ್ಟಿಲಿದಾಳಂತ ತಿಳ್ಕೊಂಡು ಆಕಿನ ಶ್ರೀಮಂತ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇನಾಮ್ ವೀರಾಪುರಿಗೆ ಬಂದಿರ್ತಾರೆ. ಅಲ್ಲಿ ಅವರ ಕುಟುಂಬಸ್ಥರು ಮಾನ್ಯ ಪಾಟೀಲ ಕುಟುಂಬಸ್ಥರು ವಿವೇಕಾನಂದ ದೊಡ್ಮನಿಯನ್ನು ಹೊಡಿಬೇಕಂತ ವಿಚಾರ ಮಾಡಿದಾಗ ಅವನು ಸಿಗಲಾರ್ದ ಟೈಮ್ದಲ್ಲಿ ಆ ತಾಯಿಯನ್ನು 7 ತಿಂಗಳ ಗರ್ಭಿಣಿ ಅಂದಿದ್ದ ತಾಯಿಯನ್ನು ಬರಬರವಾಗಿ ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ಆ ತಾಯಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುನೂ ತೀರ್ಕೊಂಡಿದೆ. ಅದಕ್ಕೋಸ್ಕರ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಾಗೂ ಜಯಕರ್ಣ ಸಂಘಟನೆಯಿಂದ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟೆಲ್ಲ ಅಹಿತಕರ ಘಟನೆ ಆದರೂ DC ಇಲಾಖೆಯಿಂದ 3 ದಿನ ಆದಮೇಲೆ ಆ ಕುಟುಂಬಸ್ಥರನ್ನು ನೋಡಕ್ಕೆ ಹೋಗ್ತಾರೆ. ಎಲ್ಲಿ ವಿವೇಕಾನಂದ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ ಅಂತೇಳಿ. ಅದೊಂದು ಭಾಳ ನಮಗೆ ಕೆಟ್ಟ ಅನಿಸ್ತಾ ಇದೆ. ಯಾಕಂದರೆ ಇಲಾಖೆಯವರು ಇಷ್ಟು ನಿರ್ಲಕ್ಷ್ಯ ತೋರಿಸ್ಯಾರಂದ್ರೆ ಇದು ದಲಿತರ ಕುಟುಂಬ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶ್ ಅಣ್ಣನವರು ಇರ್ತಕ್ಕಂಥ ಆರೋಪಿಗಳನ್ನು ಹಿಡಿಮುರಿ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಮೊದಲೇ ದಿನ 3 ಜನ ಅರೆಸ್ಟ್ ಮಾಡ್ತಾರೆ, 2ನೇ ದಿನ ಇನ್ನು 3 ಜನ 6 ಜನ ಆದರೆ ನಿನ್ನಿಲ್ದ ಮೊನ್ನೆ ಮತ್ತೆ ಇಬ್ಬರು ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 8 ಜನ ಇನ್ಸ್ಪೆಕ್ಟರ್ ಆದಂಥ ಮುರುಗೇಶ್ ಅಣ್ಣನವರು ಅರೆಸ್ಟ್ ಮಾಡಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಹೆಮ್ಮೆ ತರ್ತಕ್ಕಂಥ ವಿಷಯವಾಗಿದೆ. ಆದರೆ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡೈತಿ. ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಏನು ಇವ್ರು ಕೆಟ್ಟ ಓಡ್ ಬರ್ತಾ ಇದೆ. ನನಗೆ ಏನು ಹರ್ಯ ಅಂತಾರಂತೆ ನಾನು ಆ್ಯಕ್ಚುಲಿ ಯಾಕೆ ಹೇಳಂತೇನೆ ಅಂದರೆ ದಲಿತರಂದ್ರೆ ಇವ್ರಿಗೆ ಏನಂದ್ರೆ ಒಂಥರ ಭಾಳ ಕೀಳವಾಗಿ ನೋಡ್ತಾರಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಎಲ್ಲ ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡಿ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪೂಜೆ ಸಲ್ಲಿಸಿದ್ದೀವಿ. ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್. ಈಗಾಗಲೇ ನಮ್ಮ ಸಹೋದರ ಸುಧೀರ್ ಮುದೋಳ್ ಅವರು ಹೇಳಿದರು, ದಲಿತ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆ ಆದಂಥ ಮಾನ್ಯ ಪಾಟೀಲ್ ಎಂಬ ಯುವತಿಯನ್ನು 7 ತಿಂಗಳ ಗರ್ಭಿಣಿ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇಡೀ ಅವರ ಕುಟುಂಬಸ್ಥರನ್ನು ಖಲಾಸ್ ಮಾಡುವ ಉದ್ದೇಶದಿಂದ ಟ್ಯಾಕ್ಟರ್ ಹಾಸ್ಯಾರ ಅವ್ರ ಅಪ್ಪಗೆ, ಆ ಹುಡುಗನ ಅಪ್ಪಗೆ, ಆ ಹುಡುಗಿಗೂ ಕೊಡ್ಲಿಕ್ಕೆ ಹುಡುಗಲ್ ತೊಗೊಂಡು ಬೆನ್ನು ಹತ್ಯಾರ. ಇಷ್ಟೆಲ್ಲ ಘಟನೆ ಆಗೈತಿ. ಅವ್ರ ಪಾಪ ಅವ್ರ ಮನ್ಯಾಗ ಅವ್ರ ತಾಯಿ, ಅವ್ರ ತಂಗಿಯಂದ್ರೆ ಇಬ್ಬರು ಸಣ್ಣ ಹುಡುಗಿ, 15 ವರ್ಷದ ಹುಡುಗಿ ತಲೆ ಹೊಡೆದಾರ, ಕೈ ಮುರಿದೈತಿ. ಇನ್ನೊಂದು ಸಣ್ಣ ಹುಡುಗಿ ಕೈ ಮುರಿದಾರ. ಯಾರ್ಯಾರು ಸಿಗ್ತಾರ ಅವ್ರಿಗೆಲ್ಲರಿಗೂ ಹೊಡೆದಾರ. ಇದು ಭಾರತ ದೇಶದಲ್ಲಿ ಜಾತೀಯತೆ ಜೀವಂತವಾಗಿರೋದಕ್ಕೆ ಒಂದು ತಾಜಾ ಉದಾಹರಣೆ. ಜಾತಿ ಹೆಸರಿನಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಬಲಾತ್ಕಾರ, ಹಿಂಸಾಚಾರ ನಡೆಯೋದನ್ನು ಯಾವ ಕಾನೂನು ಕೂಡ ಒಪ್ಪೋದಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು, ಈ ದೇಶದಲ್ಲಿ ನನ್ನ ಜನ ಸುರಕ್ಷಿತವಾಗಿ ಇರೋವರೆಗೂ ಈ ಜನ ಇವರ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ಎಲ್ಲ ಸರ್ಕಾರಗಳದ್ದಾಗಿರ್ತೈತೆ ಅಂತೇಳಿ ಅವರು ಸಂವಿಧಾನದಲ್ಲೇ ಬರೆದಾರೆ. ಸಂವಿಧಾನದ 17ನೇ ವಿಧಿ ಯಾವುದೇ ರೀತಿಯಾದಂಥ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ. ತಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾವುದೇ ರೀತಿಯಲ್ಲ, ನೀರು ಎತ್ತಾಕೋದಾಗಲಿ, ಚಾ ಅಂಗಡಿ ಒಳಗೆ ಕಪ್ ಹೊರಗಿಡೋದಾಗಲಿ, ಇನ್ನಿತರ ಅವ್ರನ್ನ ಬಹಿಷ್ಕಾರ ಹಾಕೋದಾಗಲಿ, ಅವ್ರ ಮೇಲೆ ಜಾತಿಯ ಹೆಸರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಹಿಂಸಾಚಾರ ಮಾಡೋದಾಗಲಿ, ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೂ ಕೂಡ ಅಮಾಯಕರಾದಂಥ ಮಾನ್ಯ ಪಾಟೀಲ್ ಏನು ಪ್ರೀತಿ ಮಾಡಿದ್ದು ತಪ್ಪ. ಈ ದೇಶದೊಳಗಡೆ ಎಷ್ಟು ಜನ ಅನ್ಯ ಜಾತಿಯ ಅಂದರೆ ದಲಿತ ಜಾತಿಯ ಯುವಕರನ್ನ ಬೇರೆ ಜಾತಿಯ ಯುವಕರ ಮದುವೆ ಆಗಿಲ್ಲ. ಅದನ್ನು ಮನಸ್ಸಿನಾಗ ಇಟ್ಕೊಂಡು ಕ್ರೂರಾತಿ ಕ್ರೂರವಾಗಿ ರಾಡು, ಕೊಡ್ಲಿ, ಬಡಿಗಿ ಮತ್ತು ಕುಡುಗೋಲು ಇಂಥ ಮಾರಕಾಸ್ತ್ರಗಳಿಂದ ಅವ್ರ ಕುಟುಂಬಸ್ಥರ ಮೇಲೆ ಮತ್ತು ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ.
ದುರದೃಷ್ಟವಶಾತ್ ನಾವು ಸಹೋದರಿ ಮಾನ್ಯ ಪಾಟೀಲ್ ಅವ್ರನ್ನ ಕಳ್ಕೊಂಡ್ವಿ. ಈಗ ಆ ಹುಡುಗನ ತಾಯಿ, ಆ ಹುಡುಗನ ತಂದೆ, ಆ ಹುಡುಗನ ತಂಗಿಯಂದರು ಎಲ್ಲರೂ ಕೂಡ ಸೀರಿಯಸ್ ಗಂಭೀರ ಪರಿಸ್ಥಿತಿ ಒಳಗದ. ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಈ ದಲಿತ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಮುಖ್ಯವಾಗಿ ಅವರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಅವ್ರ ಜೀವನೋಪಾಯಕ್ಕೆ ಅವ್ರು ಬಡವರದಾರ, ಭಾಳ ಬಡವರದಾರ. ಜೀವನೋಪಾಯಕ್ಕೆ 10 ಎಕರೆ ಜಮೀನು ಕೊಡಬೇಕು. ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಅವರಿಗೆ ಏನು ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದನೇ ಭರಿಸ್ಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ಸುಧೀರಣ್ಣ ಮುದೋಳವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡಿ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಪ್ರತಿಭಟಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ಅನೇಕ ಮಹಿಳಾ ಸಂಘಟನೆಗಳದವು. ಮಹಿಳಾ ಸಂಘಟನೆಗಳು ಧ್ವನಿ ಎತ್ತಾ ಇಲ್ಲ, ಹಿಂದೂ ಪರ ಸಂಘಟನೆಗಳು ಯಾರೂ ಕೂಡ ಧ್ವನಿ ಎತ್ತಾ ಇಲ್ಲ. ಇದು ಕೂಡ ಭಾಳ ಖೇದಕರ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹಿಂದೂ ನಾವೆಲ್ಲ ಒಂದು ಅಂತಾರೆ, ಹಿಂದುತ್ವ ಹೇಳ್ತಾರೆ, ಹಿಂದೂಗಳು ನಾವೆಲ್ಲ ಒಂದು ಅಂತಾರೆ. ದಲಿತ ಯುವಕ ಮೇಲ್ಜಾತಿ ಹುಡುಗನ ಮದುವೆ ಆಗಿದ್ದಕ್ಕೆ ಹತ್ಯೆ ಮಾಡ್ಯಾರ. ಅವ್ರ ಕುಟುಂಬದವರೆಲ್ಲರೂ ಕೂಡಿ ಸಾಮೂಹಿಕವಾಗಿ ದೌರ್ಜನ್ಯ ಎಸಗ್ಯಾರ. ಇದ್ರ ಬಗ್ಗೆ ಏನು ಹೇಳ್ತಾರೆ ಇವರು? ಏನು ಜಾತಿವಾದಿ ಮನಸ್ಸಿನ, ಮನುವಾದಿ ಮನಸ್ಸಿನ ಇವರು ಹಿಂದುತ್ವವಾದಿಗಳು. ಅದರಿಂದ ಮಾನ್ಯ ಪಾಟೀಲ್ ಅವರ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ಶಿಕ್ಷೆ, ಘೋರ ಶಿಕ್ಷೆ ಆಗಲಿ, ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆ ಆಗಲಿ ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಲಕ್ಷ್ಮಣ್ ದೊಡ್ಡಮನಿ, DSS ರಾಜ್ಯ ಸಂಘಟನಾ ಸಂಚಾಲಕ. ಮಾನ್ಯ ಪಟೇಲ್ ಸಹೋದರಿಯ ಸಾವಿನ ಒಂದು ದುಃಖದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಜಯ ಕರ್ನಾಟಕ ಸಂಘಟನೆ ಜಂಟಿಯಾಗಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಮೌನಾಚರಣೆ ಮಾಡಿ ತಾಯಿಗೆ ಆತ್ಮ ಸಂತೃಪ್ತಿ ಆಗಲಿ ಅಂಥೇಳಿ ನಾವೆಲ್ಲರೂ ಕೇಳಿಕೊಂಡು ಇವತ್ತೇನು ಧರಣಿ ಮಾಡ್ತಾಯಿದ್ದೀವಿ. ಧರಣಿಯ ಉದ್ದೇಶ ಇಷ್ಟೇ, ಭಾರತ ದೇಶದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹಲವಾರು ಸಂಘಟನೆಗಳು, ಹಲವಾರು ರಾಜಕೀಯ ಪಕ್ಷಗಳು ಹಿಂದೂಗಳು ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆಯಿಂದ ಹೋರಾಟಗಳನ್ನು ಮಾಡ್ತಾರೆ, ಎಲ್ಲನೂ ಹೇಳ್ತಾರೆ. ಹಿಂದೂ ನಾವು ಯಾವೆಲ್ಲ ಒಂದು ಅನ್ನೋದು ಮತಕ್ಕೋಸ್ಕರ ಅಂಥೇಳಿ, ಇನ್ನಿತರ ಒಳಗೆ ಜಾತಿ ಲೆಕ್ಕಾಚಾರ. ದಲಿತರು ಈ ಭಾರತದಲ್ಲಿ ಬದುಕಬಾರ್ದು ಅನ್ನೋಕೆ ಉತ್ತರ ಭಾರತದಲ್ಲಿ ನಾವೆಲ್ಲ ನೋಡ್ತಿದ್ವಿ, ದಲಿತರ ಮೇಲೆ ಎಂತೆಂಥ ದೌರ್ಜನ್ಯಗಳಿದ್ವಿ. ಇವತ್ತು ನಮ್ಮ ತವರು ಜಿಲ್ಲೆಯದಾಗಿರೋದು ಇದು ಖೇದಕರ ಸಂಗತಿ. ಈ ಖೇದಕರ ಸಂಗತಿ ನಡೆದರೂ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಜೀವಂತದಾರೋ ಏನು ಸತ್ತಾರೋ ಗೊತ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ, ಸಮಾಜ ಕಲ್ಯಾಣಗಳ ಅಧಿಕಾರಿಗಳು ಅಷ್ಟೇ, ಯಾರಿಗೂ ಕಿಂಚತ್ತು ಈ ಧಾರವಾಡ ಜಿಲ್ಲೆಯ ದಲಿತ ಕುಟುಂಬಕ್ಕೆ ಆದ ಅನ್ಯಾಯದ ಬಗ್ಗೆ ಮಾತಾಡುವಂಥ ಶಕ್ತಿ ಯಾವುದೂ ಇಲ್ಲ. ಇವತ್ತು ದಲಿತರಿಗೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೊಟ್ಟಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಧೈರ್ಯ ಕೊಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಯಾರೂ ಮುಟ್ಲಾರಂಥ ಪರಿಸ್ಥಿತಿ, ಅವ್ರನ್ನ ಹೊಡೋದಲ್ಲಿ ಹೋಗಿದ್ರು ಯಾರೂ ಹೋಗಿ ಅವ್ರನ್ನ ಮುಟ್ಟಿ ಎಬ್ಸಲಿಲ್ಲ. ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಅವ್ರನ್ನ ಎತ್ತಾಕೊಂಡು ಬಂದು ದವಾಖಾನೆಗೆ ತೋರಿಸಿ ಉಪಚಾರವನ್ನು ಸ್ಟಾರ್ಟ್ ಮಾಡ್ತಾರೆ, ಆ ತಾಯಿ ನಿಧನ ಹೊಂತಾಳೆ. ಆ ವಿವೇಕಾನಂದ ಅವ್ರ ತಾಯಿ ಫುಲ್ ಸೀರಿಯಸ್ ಅದಾರ ವಿವೇಕಾನಂದ ಹಾಸ್ಪಿಟ್ಲ್ನಲ್ಲಿ. ಇನ್ನುಳಿದವ್ರಿಗೆ ಸಿಕ್ಕಾಪಟ್ಟಿ ಗಂಭೀರ ಗಾಯಗಳಾಗ್ಯಾವ. ಇವ್ನು ಹೇಳೋದು ದೂರ ಉಳಿತು. ಕರ್ನಾಟಕದ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಸಮಬಾಳು ಸಮಪಾಲು ಅಂತ ಹೇಳ್ತಾರೆ. ಯಾವ ವಿಷಯದಲ್ಲಿ? ಸಾವಿನಲ್ಲಿ ಏನೈತಿ ನಿಮ್ಮದು? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನಿಮ್ಮ ಸರ್ಕಾರದ ಒಬ್ಬ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಸಾಹೇಬ್ ಬರೀ ಶೋ ಹೊಡ್ಕೊಂಡು ಫೋಟೋ ಹಾಕ್ಕೊಂಡು ನಾ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಮೀಡಿಯಾದವ್ರು ಕರೆದು ಫೋಟೋ ಎಡಿಟ್ ಮಾಡಿ ಹಾಕೋದಲ್ಲ. ಯಾರಿಗೆ ನೋವಿನಲ್ಲಿರ್ತಾರೆ ಅವ್ರಿಗೆ ಸ್ಪಂದನೆ ಮಾಡೋದು ಮೊದಲು ಕರೀಲಿರಿ. ನಿಮ್ಮ ಸೌಕಾರ್ಕಿ ನಿಮ್ಮ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಅಂಗಡಿಯಾಗ ಗಿರ್ಮಿಟ್ ಕೊಟ್ಟು ನಾ ಶೋ ಹೊಡಿದು ಬೇಡ. ಯಾರಿಗೆ ಅನ್ಯಾಯ ಐತಿ, ಈ ಧಾರವಾಡ ಜಿಲ್ಲೆಯ ದಲಿತರು ಎಷ್ಟು ಮಂದಿ ನಿಮ್ಮ ಸರ್ಕಾರ ಪರವಾಗಿ ಮತ ಹಾಕ್ಯಾರ, ಅವ್ರಿಗೆ ನ್ಯಾಯ ಕೊಡೋದು ಕಲೀರಿ. ಇಲ್ಲಾಂದ್ರೆ ದಲಿತರ ಸಂಘಟನೆಯವರು ಮುಂದೊಂದಿನ ಯಾರು ಬರ್ತಾರ ಅವ್ರು ಚಪ್ಪಲ್ ತೊಗೊಂಡು ಹೊಡಿಯೋ ವ್ಯವಸ್ಥೆ ಆಕೈತಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮತ ಕೇಳಕ್ಕೆ ಬಂದವ್ರಿಗೆ ಚಪ್ಪಲ್ ತೊಗೊಂಡು ಹೊಡಿದ ಕೆಲಸ ಆಕೈತಿ. ದಯಮಾಡಿ ಕ್ರಾಂತಿಗೆ ಕಡುಬಾಡ್ರಿ. ಈ ಜನಾಂಗ ಹುಟ್ಟಿರೋದ ಕ್ರಾಂತಿಯಿಂದ, ಹೋರಾಟ ಮನೋಭಾವನೆಯಿಂದ ಬಂದಿದ್ದು. ಇವ್ರು ಕೆರಳಿಸುವಂಥ ವ್ಯವಸ್ಥೆಗೆ ನೀವು ಸರ್ಕಾರದವ್ರು ಇದಕ್ಕೆ ಮುತುವರ್ಜಿ ವಹಿಸಿ ಅವ್ರಿಗೆ ನೇರವಾಗಿ ಸಾರ್ವಜನಿಕವಾಗಿ ಗುಂಡೋಗಿಬೇಕು. ಅವ್ರಿಗೆ ಯಾವ ಕಾನೂನಿನಿಂದ ಬೇಡ, ಯಾವ ನ್ಯಾಯ ಕೋರ್ಟ್ ಕಚೇರಿ ಬೇಡ. ಯಾರು ಅನ್ಯಾಯ ಮಾಡೋದು ಅನ್ನೋದು ಜಗತ್ತಿಗೆ ಗೊತ್ತಾಗೈತಲ್ಲ, ಅವ್ರನ್ನ ಡೈರೆಕ್ಟಾಗಿ ತಂದು ಜಿಲ್ಲಾಧಿಕಾರಿಗಳ ಮುಂದೆ ನಿಂದಿರಿಸಿ ಜಿಲ್ಲಾ SP ಗಳು ರಾಜ್ಯಪಾಲರು ತೋರಿ ರಾಷ್ಟ್ರಪತಿ ಅಂಕಿತ ಹಾಕಿಸ್ಕೊಂಡು ಅವ್ರಿಗೆ ಗುಂಡೋಗಿರಿ ಪಬ್ಲಿಕ್ನಾಗ. ಮುಂದೊಂದು ದಿನ ಜಾತಿ ವ್ಯವಸ್ಥೆ ಇರುವುದಿಲ್ಲ.
ಸುಮ್ಮನೆ ಬಾಯಿ ಮಾತಿಗೆ ಜಾತಿ ವ್ಯವಸ್ಥೆ, ಪೇಪರ್ನಾಗ ಜಾತಿ ವ್ಯವಸ್ಥೆ ಬೇಡ. ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕಂದ್ರೆ ಏನು ನೀವು ಮತ ಪಡ್ಕೊಂಡು ಓಟ್ ತೊಗೊಂಡ್ರಲ್ಲ, ನೀವು ಜಾಗೃತಕತೆಯಿಂದ ಜನರನ್ನು ಮಲನ್ನು ಒಲಿಸಿ ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ರಿ. ಮಾನ್ಯ ಚನ್ನಣ್ಣವ್ರ ಸಾಹೇಬರಿಗೆ ನಾವೆಲ್ಲ ದಲಿತ ಪರ ಸಂಘಟನೆ, ನಮ್ಮ ಜೈ ಕರ್ನಾಟಕ ಸಂಘಟನೆ ಪೂರ್ವಕ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರು ಹೇಳ್ತೀವಿ. ಯಾಕಂದ್ರೆ ಅಷ್ಟು ಚೆಂದಾಗಿ ಕೆಲಸ ಮಾಡ್ಯಾರ. ಯಾರ್ಯಾರು ಹಿಡಿಬೇಕಾಗೈತಿ ಇನ್ನೂ ಹುಡುಕಾಕತ್ತಾರ. ಆದಷ್ಟು ಮ್ಯಾಕ್ಸಿಮಮ್ ಏನಾರು ಈಗ ನ್ಯಾಯ ಸಿಕ್ಕೈತಿ ಅಂತಂದ್ರೆ ಪೊಲೀಸರ ಪರವಾಗಿ ನ್ಯಾಯ ಸಿಕ್ಕೈತಿ ಅಂತೇಳಿ ನಾವು ಹೇಳ್ತೀನಿ. ಮಂಜುನಾಥ್ ಹೊಸಮನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿಭಾಗ, ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.